ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಟನ್ ಲಿವರ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ಸರಳವಾಗಿ ಮಾಡುವಂಥ ವಿಧಾನ ಇದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಒಂದು 4ರಿಂದ 5 ಅಷ್ಟು ಒಣಮೆಣಸಿನಕಾಯಿ, 1-2 ಚಕ್ಕೆ, 4 ಲವಂಗ, 2 ಏಲಕ್ಕಿ, 2 ಸ್ಪೂನ್ ಆಗಷ್ಟು ಜೀರಿಗೆ, 2 ಸ್ಪೂನ್ ಆಗಷ್ಟು ಕಾಳುಮೆಣಸು, ಸೊ 1-2 ಸ್ಪೂನು ಸೋಂಪು, 1-2 ಸ್ಪೂನು ಧನಿಯಾ ಬೀಜನ ತಗೊಂಡಿದ್ದೀನಿ. ಹಾಗೆ 1-4 ಹೆಸರು ಕರಿಬೇವು, 1 ಸ್ಪೂನಷ್ಟು ಎಳ್ಳು ತಗೊಂಡಿದ್ದೀನಿ. ನಾನು ಬೇರೆ ಎಲ್ಲ 2 ಸ್ಪೂನಷ್ಟು ಲೆಕ್ಕದಲ್ಲೇ ತಗೊಂಡಿದ್ದೀನಿ. ಸೊ ನಂತರ ಇದಕ್ಕೆ ಈರುಳ್ಳಿ ಒಂದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ, 4 ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಏನು ಪದಾರ್ಥಗಳನ್ನ ನಾವು ಎತ್ತಿಟ್ಕೊಂಡಿದ್ದೀವೋ ಸೊ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ಇದೆಲ್ಲ ಹಾಕ್ಕೊಂಡು ಒಂದು 2-3 ನಿಮಿಷವರೆಗೂ ನೀವು ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಹುರಿಬೇಕಾಗುತ್ತೆ. ಚೆನ್ನಾಗಿ ಹುರಿಬೇಕು. ಆ ಹಸಿ ವಾಸನೆ ಎಲ್ಲ ಏನಿರುತ್ತೋ ಅದೆಲ್ಲ ಹೋಗಬೇಕಾಗುತ್ತೆ. ಅದೆಲ್ಲ ಹೋಗಿ ಹುರಿದಾದ್ಮೇಲೆ ತಣ್ಣಗೆ ಆದಮೇಲೆ ಇದನ್ನು ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಒಂದು ಪಾತ್ರೆಗೆ ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಕಾದಿದ್ದಾದ್ಮೇಲೆ ಆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಒಟ್ಟಿಗೆನೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ನಿಮಗೆ ಮೆತ್ತಗಾದ್ರೂ ಸಾಕು. ಸೊ ಅಲ್ಲಿವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಈ ಒಂದು ಮೆಜರ್ಮೆಂಟ್ ಎಲ್ಲನೂ ನಾನೊಂದು 1/4 kg ಅಷ್ಟು ಮಟನ್ ಲಿವರ್ ಪೆಪ್ಪರ್ ಫ್ರೈನ ಇಟ್ಕೊಂಡಿದ್ದೀನಿ. ಮಟನ್ ಲಿವರ್ನ ಇಟ್ಕೊಂಡಿರೋದು. ಅದಕ್ಕೆ ತಕ್ಕನಂಗೆ ನಾನು ಹಾಕೋತಾ ಇದ್ದೀನಿ. ನಿಮಗೆ ಆ ಪೌಡರ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಅದನ್ನು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ನೆಕ್ಸ್ಟ್ ನೀವೇನಾರ ಮಾಡಬೇಕು ಅಂದಾಗ ಅದನ್ನು ಯೂಸ್ ಮಾಡಿಕೊಂಡು ನಡೆಯುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಸ್ಮ್ಯಾಶ್ ಅಂದರೆ ಸ್ವಲ್ಪ ಮೆತ್ತಗೆ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾವೇನು ತೊಳೆದು ಇಟ್ಕೊಂಡಿರೋ ಅಂಥ ಮಟನ್ ಲಿವರ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಮಟನ್ ಲಿವರು 1/4 kg ಅಷ್ಟು 250 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. 250 ಇಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ. ಸೊ ಇದನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದು ಹುರ್ಕೊಂಡು ಹಾಕಿದ ನಂತರ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕಿದ ನಂತರ ನೀವು ಏನು ರುಬ್ಬಿ ಇಟ್ಕೊಂಡಿರ್ತೀರೋ, ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೋ ಆ ಪೌಡರ್ ಪುಡಿನ ಒಂದು ಸ್ವಲ್ಪ ಹಾಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫಸ್ಟು. ಆಮೇಲೆ ಲಾಸ್ಟಲ್ಲೂ ಬೇಕಂದರೆ ನೀವು ಇಟ್ಕೊಂಡು ಹಾಕೋಬೋದು, ಕಮ್ಮಿ ಆಯಿತು ಅನ್ನೋದಾದರೆ. ಸೊ ನಾನಿಲ್ಲಿ ಎಲ್ಲನೂ ಹಾಕ್ಬಿಡ್ತೀನಿ. ಸೊ ಎಲ್ಲ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. 1-2 ನಿಮಿಷ ಹೀಗೆ ಸಾಲ್ಟಲ್ಲಿ ಕಲಿಸ್ಕೊಂಡಿದ್ದಾದ್ಮೇಲೆ ನಾನು ಈ ಮಟನ್ ಲಿವರ್ ಎಷ್ಟು ಬೇಯಬೇಕು ಅಷ್ಟು ಪ್ರಮಾಣದಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ಅಂದರೆ ಆ ಒಂದು ಲಿವರ್ ಮುಳುಗುವಷ್ಟು ನಾನು ನೀರು ಹಾಕೋತೀನಿ. ನೀವು ನೋಡ್ತಾ ಇರ್ಬೋದು, ನಾನು 2-3 ಕಪ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಕುದಿಯೋವರೆಗೂ ನಾನು ಬಿಟ್ಬಿಡ್ತೀನಿ. ಸೊ ಕುದಿಬೇಕು ಅದು ಚೆನ್ನಾಗಿ. ಸೊ 10 ನಿಮಿಷ ನಾನು ಮುಚ್ಚಳನ ಮುಚ್ಚಿ ಬಿಡ್ತೀನಿ. ಸೊ ಲಿವರ್ಗೆಲ್ಲ ಜಾಸ್ತಿ ಟೈಮ್ ಬೇಕಾಗಿರಲ್ಲ, ಒಂದು 10 ನಿಮಿಷ ನೋಡ್ಕೊಳ್ಳಿ. ಅವಾಗ ಸ್ವಲ್ಪ ಕೈ ಆಡಿಸ್ತಾರೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು 10 ನಿಮಿಷ ಆದಮೇಲೆ ಮಟನ್ಗೆ ಆ ಲಿವರ್ಗೆ ಆ ಫ್ರೈಗಳೆಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಗ್ಯಾರಂಟಿ ಇದನ್ನು ಮಾಡ್ಕೊಡ್ತೀರಾ ಮನೆಯಲ್ಲಿ. ಸೊ ಇದು ಆಗಿದೆ. ಇವಾಗ ನಾನು ಇದನ್ನು ಇವಾಗ ಆಫ್ ಮಾಡ್ತೀನಿ. ತುಂಬ ಈಸಿಯಾಗಿರುವಂಥ ರೆಸಿಪಿ. ಇದನ್ನು ನೀವು ಚಪಾತಿ, ಅನ್ನ, ರೊಟ್ಟಿ, ದೋಸೆ ಅದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ನು. ನೀವು ಲಿವರ್ ಬದಲು ಮಟನ್ ಹಾಕ್ಕೊಂಡ್ರೂ ನಡೆಯುತ್ತೆ, ಚಿಕನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಮೇಝಿಂಗ್ ಆಗಿ ಬರುತ್ತೆ.
ಸೊ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.